ನಮಸ್ಕಾರ ರೀ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಬಿಸಿ ಬಿಸಿ ಧಮಾಕ ಗುರು. RCBಗೆ ಗುಡ್ ನ್ಯೂಸ್ ಆದರೆ ಒಂದು ಕರೆ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು. ಆ ರೀತಿ ಇದೆ ನಮ್ಮ RCB ಸದ್ಯದ ಪರಿಸ್ಥಿತಿ 2025 ಅಂತ ಹೇಳಬೇಕು. ಹಾಗಾದ್ರೆ ನಮ್ಮ RCB ಗುಡ್ ನ್ಯೂಸ್ ಏನಪ್ಪ, ಬ್ಯಾಡ್ ನ್ಯೂಸ್ ಏನಪ್ಪ, ಮತ್ತು ಇನ್ನಷ್ಟು ಕ್ರಿಕೆಟ್ ಅಪ್ಡೇಟ್ಗಳೇನಪ್ಪ, ಎಲ್ಲನೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಾರೆ, ಏನು ಮಾಡಬೇಡಿ ಗುರು. ಕೆಳಗಡೆ ಕಾಣ್ತಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಆಗ್ತಿದಂಗೆ ಒಂದು ಗಂಟೆ ಬರುತ್ತೆ ಗುರು, ಆ ಗಂಟೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಇದೇ ಥರ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಗೊತ್ತು. ವಿಡಿಯೋ ಇಷ್ಟ ಆಯ್ತು ಲೈಕ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಇಲ್ಲಿ ಪಕ್ಕದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಗಾಳಿ ಪಡ್ತಾ ಕಿಲಿ ಸೌಂಡ್ ಕೇಳಿಸುತ್ತೆ. ಯಾಕಂತಾರೆ ತೋಟ ವಿಡಿಯೋ ಮಾಡ್ತಾರೆ ಕಾಣ್ದಾಗ ಆ ರೀತಿ ಸೌಂಡ್ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ ಗುರು. ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ, ಅಭಿಷೇಕ್ ಶರ್ಮಾ ಅವರು ನೆನ್ನೆ ಗೊತ್ತಿರ್ಬೋದು ಭರ್ಜರಿ ಭಯಂಕರವಾಗಿ ಇಂಗ್ಲೆಂಡ್ ಪಿಚ್ಚ ಮಾಡಾಕ್ಬಿಟ್ರು ಅಂತ ಹೇಳ್ಬೇಕು. ಅದನ್ನ ಮಾಡಿದ ನಂತರ ಏನ್ ತಡ್ರಪ್ಪ, ತಂಡಕ್ಕೆ ಗೆಲುವಿಗೆ ಮೇನ್ ಪಾತ್ರ ಆದ ನಂತರ ಏನ್ ತಡ್ರಪ್ಪ ಅಭಿಷೇಕ್ ಶರ್ಮಾ ಅದಾಯ್ತು ಅಂತ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡಿರಿ ಅಂತ ಹೇಳ್ಬೇಕು. ನನಗೆ 3-4-5 ಇನ್ನಿಂಗ್ಸಿಂದ ಅಷ್ಟೊಂದು ರನ್ ಬರ್ತಿರ್ಲಿಲ್ಲ. ನನಗೆ ತುಂಬಾನೇ ಮನಸ್ಸಲ್ಲಿ ಕಾಡ್ತಿತ್ತು, ರನ್ ಬರ್ತಲ್ಲ ಏನಪ್ಪ ನನ್ನ ಪರಿಸ್ಥಿತಿ ಈ ರೀತಿ ಆಗ್ತಿದ್ದಾರೆ ಅಂತ ತುಂಬಾನೇ ಬೇಸರ ಆಗಿತ್ತು. ಆದ್ರೆ ಕ್ಯಾಪ್ಟನ್ ಮತ್ತೆ ಕೋಚ್ ಅವರು ನನಗೆ ಭರವಸೆ ತುಂಬಿದ್ರು. ನೀನು ಆಡ್ತೀಯ, ಚೆನ್ನಾಗಿ ಆಡ್ತೀಯ, ಇಂದು ಮ್ಯಾಚ್ ಕತೆ ಹಿಂದಕ್ಕೆ ಮರ್ತು ಬಿಡು, ಈಗ ಇವತ್ತಿನ ಮ್ಯಾಚ್ ಬಗ್ಗೆ ಯೋಚನೆ ಮಾಡುವಂತ ಕ್ಯಾಪ್ಟನ್ ಮತ್ತೆ ಕೋಚ್ ಅವರು ಭರವಸೆ ತುಂಬಿರು. ನಾನು ಆ ಕಾರಣಕ್ಕೆ ಚೆನ್ನಾಗಿ ಆಡಿದೆ ಅಂತ ಅಭಿಷೇಕ್ ಶರ್ಮಾ ಅವರು ಹೇಳಿದ್ರು ಅಂತ ಹೇಳ್ಬೇಕು. ಕನ್ನಡದಲ್ಲಿ ಹೇಳಿಲ್ಲ, ಅಲ್ಲಿ ಬರ್ದಿದ್ದಾರೆ, ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಗುರು. ಇನ್ನು ಸೆಕೆಂಡ್ ಅಪ್ಡೇಟ್ ಗುರು, ಏನು ಗುರು ಕ್ರಿಕೆಟರ್ಗೆ ಹಿಂಗಾಗ್ಬಿಟ್ಟಿದೆ. ಯಾಕಂತಾರೆ ಎಲ್ಲ ಡಕ್ಕು ನಮ್ಮ RCB ಪ್ಲೇಯರ್ಸ್ಗಳು ಒಂದು ಕಡೆ ಆಯ್ತು. ಅವ್ರು RCBಲಿ 3 ಜನ ಡಕ್ ಔಟ್ ಗುರು. ಪಟ್ಟಿದ್ದಾರು, ಆಮೇಲೆ ಲಿವಿಂಗ್ ಸ್ಟೋನು, ಫಿಲ್ ಸಾಲ್ಟು ಡಕ್ ಔಟ್, ಜೋಕೋ ಬೆತಲ್ 7 ರನ್ಗೆ ಔಟು. ಇನ್ನು ವಿರಾಟ್ ಕೊಹ್ಲಿ ಅವರು ಬೇರೆ 3ನೇ ತಾರೀಕು ಆಡ್ತಾರೆ ಡೆಲ್ಲಿ ವಿರುದ್ಧ. ಅವ್ರು ಹೆಂಗೆ ಆಡ್ತಾರೆ ಅಂತ ಕಾದು ನೋಡ್ಬೇಕು. ಅವ್ರು ಹಿಂಗೆ ಆಗ್ಬಿಟ್ರೆ ಹೆಂಗೆ ಗುರು, RCB ಬ್ಯಾಟಿಂಗ್ ಏನಪ್ಪ ಗೋವಿಂದ, ಅವರೆಲ್ಲ ಆಡೋಂಥ ಪ್ಲೇಸ್ಗಳು ಅಂತ ಹೇಳ್ಬೇಕು. ಮತ್ತೆ ಗುರು ಇನ್ನು 3ನೇದು ಅಪ್ಡೇಟ್ಗೆ ಹೋಗೋದಾಯ್ತು ಅಂದರೆ, ಈ ಊರೆಲ್ಲ ಗುರು ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್, ರೋಹಿತ್ ಶರ್ಮಾ ಅವರೆಲ್ಲ ಕೂಡ ಕಳಪೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ರಣಜಿ ಟ್ರೋಫಿಲೆಲ್ಲ ಇವರು ಕೂಡ ಕಳಪೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಏನೋ ಆಗ್ಬಿಟ್ಟಿದೆ ಕ್ರಿಕೆಟ್ ಪಿಚ್ಚಲ್ಲಿ, ಏನೋ ಆಗ್ಬಿಟ್ಟಿದೆ ಕ್ರಿಕೆಟ್ ಪ್ಲೇಸ್ಗಳಿಗೆ, ಏನೋ ಆಗಿದೆ ಅಂತ ಹೇಳ್ಬೇಕು. ಇನ್ನು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತ ಅಂದ್ರೆ, ಬೆಂಕಿ ಅಪ್ಡೇಟ್ ಗುರು. ನಮ್ಮ RCB ಪ್ಲೇಸ್ಗಳೆಲ್ಲ ಒಂದು ಕಡೆ ಎಡವಟ್ಟು ಮಾಡ್ತಿದ್ರು ಅಂದ್ರೆ, ಆದರೆ ಕೆಲವೊಂದು ಅಷ್ಟು ಆಟಗಾರರು ತುಂಬಾನೇ ಮೋಟಿವ್ ತಗೊಂಡು ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೇಕು. ಆದರೆ ಇಂಡಿಯಾ ಪಿಚ್ಚಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ಗೊತ್ತಿರ್ಬೋದು ಅಭಿಷೇಕ್ ಶರ್ಮಾ ಬಿಡ್ತು ಅಂತಾರೆ, ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಆಡಲಿ ಇಂಡಿಯಾದಲ್ಲೂ ಕೂಡ. ಯಾಕಂದ್ರೆ ಹೊಡೆದಿದ್ರನ್ನೇ ಕಡಿಮೆ ಇತ್ತು ಬಿಟ್ಟಾಕಿ, ಅದ್ರ ಬಗ್ಗೆ ನೋ ಮ್ಯಾಟ್ರ್ ಮಾತಾಡಂಗಿಲ್ಲ. ಯಾಕಂದ್ರೆ ಹೊಡೆದಿರನೇ ಅಲ್ಪ ಸ್ವಲ್ಪ ರನ್ ಹೊಡೆದಿದ್ರು ನಮ್ಮ ಟೀಮರ್ ಅಂತ ಹೇಳ್ಬೇಕು, ಅಂದ್ರೆ ಇಂಗ್ಲೆಂಡ್ ಟೀಮರ್ ಅಂತ ಹೇಳ್ಬೇಕು. ಅದನ್ನ ಅಭಿಷೇಕ್ ಶರ್ಮಾ ಅವರು ಹುಚ್ಚನಾಗಿ ಹೊಡೆದಂಗೆ ಹೊಡೆದಾಕಿರು ಅಂತ ಹೇಳ್ಬೇಕು. ಆದ್ರೆ ಈಗ RCB ಪ್ಲೇಯರ್ ಒಬ್ಬ ಮಿಂಚಿದೆ ಅಂತ ಹೇಳ್ಬೇಕು, ಬೆಂಕಿ ಬ್ಯಾಟಿಂಗ್ ಆಡ್ಯಾರ ಅಂತ ಹೇಳ್ಬೇಕು. ಯಾರಪ್ಪ ಅಂದ್ರೆ ರೋಮಿಯಲ್ ಶಪಾರ್ಡ್ ಅವರು ಕೇವಲ 13 ಬಾಲಲ್ಲಿ 38 ರನ್ ಗುರು. ಅದು ಕೂಡ ನಾಟ್ ಔಟ್ ಆಗಿ ಉಳ್ಕೊಂಡ್ರು ಅಂತ ಹೇಳ್ಬೇಕು. ಇನ್ನೇನಾದ್ರು 2 ಬಾಲ್ 3 ಬಾಲ್ ಸಿಕ್ಕಿತ್ತು ಅಂದ್ರೆ ಪಕ್ಕ 50 ಮಾಡ್ಕೊಂಡ್ರು ಅಂತ ಹೇಳ್ಬೇಕು ರೋಮಿಯಲ್ ಶಪಾರ್ಡ್ ಅಂತ ಹೇಳ್ಬೇಕು. ಈ ವ್ಯಕ್ತಿ ವೆಸ್ಟ್ ಇಂಡೀಸ್ ಆಟಗಾರ ಅಂತ ಹೇಳ್ಬೇಕು. ಕಳೆದ ವರ್ಷ ಮುಂಬೈ ತಂಡಕ್ಕೆ ಆಡಿದ್ರು. ಮತ್ತೆ ಇವರು ಆಲ್ ರೌಂಡರ್ ಅಂತ ಹೇಳ್ಬೇಕು, ಮೇನ್ ಆಗಿ ಒಳ್ಳೆ ಆಲ್ ರೌಂಡರ್ ಅಂತ ಹೇಳ್ಬೇಕು. ಬ್ಯಾಲಿಂಗ್ ಕೂಡ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಸಖತ್ತಾಗಿ ಆಡ್ತಾರೆ. RCB ತಂಡಕ್ಕೆ ಈ ವರ್ಷ ಫಿನಿಶಿಂಗ್ ಅಲ್ಲೂ ಕೂಡ ಕೊರತಿಲ್ಲ. ಆದ್ರೆ ಇವ್ರಿಗೆಲ್ಲ ಪ್ಲೇಯಿಂಗ್ ಅಲ್ಲಿ ಚಾನ್ಸ್ ಕೊಡುತ್ತೆ ನಮ್ಮ RCB ತಂಡ ಅನ್ನೋದೇ ಒಂದು ಡೌಟ್ ಅಂತ ಹೇಳ್ಬೇಕು. ಯಾಕಂತಾರೆ ಟಾಪ್ 6 ಆಲ್ರೆಡಿ ಅನೌನ್ಸ್ ಮಾಡಾಗಿದೆ, ನಮ್ಮ ಕೋಚ್ ಅವರು ಆಲ್ರೆಡಿ ಅನೌನ್ಸ್ ಮಾಡಾಯ್ತು. ಇನ್ನು ಇವ್ರಿಗೆ ಯಾವ ರೀತಿ ಚಾನ್ಸ್ ಕೊಡ್ತಾರೆ, ಜೋಕೋ ಬೆತಲ್ ಟಾಪ್ 6 ಅಲ್ಲಿ ಇಲ್ಲ ಅಂದ್ರೆ ಟಾಪ್ 6 ಪ್ಲೇಯರ್ಸ್ ಜೋಕೋ ಬೆತಲ್ ಇಲ್ಲ, ಮತ್ತೆ ಇವರು ಕೂಡ ಇಲ್ಲ. ಇನ್ನು ಸುಮಾರು ಜನ ಆಟಗಾರರು ಟಾಪ್ 6 ಬ್ಯಾಟಿಂಗ್ ಆಡುವಂತ ಪ್ಲೇಯರ್ಸ್ ಅಲ್ಲಿ ಇವ್ರು ಇಲ್ಲ ಅಂತ ಹೇಳ್ಬೇಕು. ಇವ್ರಿಗೆಲ್ಲ ಯಾವ ರೀತಿ ಚಾನ್ಸ್ ಕೊಡ್ಬೋದಪ್ಪ ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಕೊಡ್ಬೋದು. ಆದರೆ ಸಮಯಕ್ಕೆ ತಕ್ಕಂತೆ ಪಿಚ್ ನೋಡ್ಕೊಂಡು ಕೊಡ್ತಾರೆ ಅಂತ ಗೊತ್ತಿದೆ ಕೂಡ. ಆ ಸಮಯದಲ್ಲಿ ಇವ್ರಿಗೆ ಚಾನ್ಸ್ ಸಿಕ್ಕಿ ಇವ್ರು ಅದನ್ನ ಚೆನ್ನಾಗಿ ಆಡಿ RCB ತಂಡ ಗೆಲ್ಸಿ ಇವರು ಮತ್ತೆ RCB ತಂಡ ಪ್ಲೇಯಿಂಗ್ ಅಲ್ಲಿ ಪರ್ಮನೆಂಟ್ ಮಾಡ್ಕೊಳ್ತಿರೋದ ಕಾದು ನೋಡಬೇಕು. ಇವತ್ತಿನ ಅಪ್ಡೇಟ್ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ನಮಸ್ಕಾರ. ಜೈ RCB ಸರಿ ಕಪ್ ನಮ್ದೇ.